ಇನ್ನು 78ನೇ ಸ್ವಾತಂತ್ರ್ಯೋತ್ಸವದ ನಿಮಿತ್ತವಾಗಿ ಪ್ರಧಾನಿ ಮೋದಿ ದಾಖಲೆಯ ಭಾಷಣವನ್ನ ಇವತ್ತು ಕೆಂಪುಕೋಟೆಯಲ್ಲಿ ಮಾಡಿದ್ದಾರೆ. ಯಾಕಂದ್ರೆ ಅವರು ಹಿಂದೆ ಮಾಡಿದಂತ ಭಾಷಣದ ಒಂದು ಅವಧಿ ಏನಿತ್ತು ಅದನ್ನು ಮೀರಿ ಮತ್ತೆ ಈಗ ಅವರು ಇವತ್ತು ಭಾಷಣ ಮಾಡಿದಂಥದ್ದು ಇದೆಲ್ಲ ಬೇರೆ ಬೇರೆ ವಿಚಾರ ಪ್ರಸ್ತಾಪ ಆದಂಥದ್ದು ಇದೆಲ್ಲವೂ ಕೂಡ ಕಂಡು ಬಂತು. ಇದರ ಜೊತೆಗೇನೆ ಬಹಳಷ್ಟು ವರ್ಷಗಳ ನಂತರದಲ್ಲಿ ಅಂದ್ರೆ 10 ವರ್ಷಗಳ ನಂತರದಲ್ಲಿ ಅಂದ್ರೆ 11ನೇ ವರ್ಷ ವಿಪಕ್ಷ ನಾಯಕರೋರ್ವರು ಲೋಕಸಭಾ ವಿಪಕ್ಷ ನಾಯಕರೋರ್ವರು ಅಂದ್ರೆ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವರು ಇವತ್ತಿನ ಕೆಂಪುಕೋಟೆ ಧ್ವಜಾರೋಹಣ ಅಟೆಂಡ್ ಮಾಡುವ ಮುಖೇನವಾಗಿ ಸುಮಾರು 10 ವರ್ಷದಿಂದ ಅಟೆಂಡ್ ಮಾಡೋಕ್ಕಾಗಿಲ್ಲ ಅಧಿಕೃತ ವಿಪಕ್ಷ ನಾಯಕ. ಬಟ್ ಇವತ್ತದು ಸಾಧ್ಯ ಆಯಿತು. ಬಟ್ ಅವರಿಗೆ ಆಸನದ ವ್ಯವಸ್ಥೆ ಮಾಡಿದಂಥದ್ದು ಈಗ ಬಹಳ ಟೀಕೆಗೆ ಗುರಿ ಆಗ್ತಾ ಇದೆ, ಬಹಳ ಚರ್ಚೆಯನ್ನ ಹುಟ್ಟಾಕ್ತಾ ಇದೆ. ಏನದು ಆಸನದ ಗೊಂದಲ? ಬನ್ನಿ ರಿಪೋರ್ಟರ್ ನೋಡ್ಕೊಂಬೋಣ. ದೇಶದಾದ್ಯಂತ 78ನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ ಜೋರಾಗಿತ್ತು. ದೆಹಲಿಯ ಕೆಂಪುಕೋಟೆ ಮೇಲೆ ಪ್ರಧಾನಿ ಮೋದಿ ಧ್ವಜಾರೋಹಣ ನೆರವೇರಿಸಿದ್ರು. ಧ್ವಜಾರೋಹಣದ ಬಳಿಕ ಮಾತಿಗಿಳಿದ ಪ್ರಧಾನಿ ನರೇಂದ್ರ ಮೋದಿ ಪರಿವಾರದ ಜಾತಿವಾದ ಅಸ್ತ್ರದ ಮೂಲಕ ವಿಪಕ್ಷಗಳ ಕಾಲೆಳೆದಿದ್ದಾರೆ. परिवारवाद, जातिवाद भारत के लोकतंत्र को बहुत नुकसान कर रहा, देश को, लोक राजनीति को हमें परिवारवाद और जातिवाद से मुक्ति करानी. देश में राजनीतिक जीवन में जनप्रतिनिधि के रूप में 1 लाख ऐसे नौजवानों को आगे लाना चाहते हैं. शुरुआत में 1 लाख नौजवानों को आगे लाना चाहते हैं जिनके परिवार में किसी का भी कोई राजनीतिक बैकग्राउंड न हो, जिसके माता पिता भाई बहन चाचा मामा मामी कभी भी राजनीति में नहीं रहे, किसी भी पीढ़ी में नहीं रहे, ऐसे होनहार नौजवानों को. ಭ್ರಷ್ಟಾಚಾರದ ವಿರುದ್ಧ ಗುಡುಗಿದ ಪ್ರಧಾನಿ ಮೋದಿ ದೇಶದಲ್ಲಿ ಮೊದಲು ಭ್ರಷ್ಟಾಚಾರಿಗಳಿಗೆ ಭಯದ ವಾತಾವರಣ ಅಗತ್ಯವಿದೆ ಅಂದ್ರು. ಒಂದು ವೇಳೆ ಭ್ರಷ್ಟಾಚಾರಿಯನ್ನ ಬಗ್ಗು ಪಡೆಯದೇ ಇದ್ರೆ ಉತ್ತಮ ಸಮಾಜವನ್ನೇ ಪರಿವರ್ತನೆ ಮಾಡುತ್ತಾನೆ ಅಂತ ಗರಂ ಆದ್ರು. भ्रष्टाचारियों के लिए भय का वातावरण पैदा करना चाहिए ताकि देश के सामान्य नागरिक को लूटने की जो परंपरा बनी, इस परंपरा को यदि रोकना है. लेकिन सबसे बड़ी नई चुनौतियां भ्रष्टाचारियों से निपटना तो है, लेकिन समाज जीवन में उच्च स्तर पर एक परिवर्तन है. ಇತ್ತ ವಿಪಕ್ಷ ನಾಯಕನಾಗಿ ರಾಹುಲ್ ಗಾಂಧಿ 50 ದಿನ ಪೂರೈಸಿದ್ದಾರೆ. ದಿಲ್ಲಿಯ ಕೆಂಪುಕೋಟೆಯಲ್ಲಿ ನಡೆದ 78ನೇ ಸ್ವಾತಂತ್ರ್ಯ ಧ್ವಜಾರೋಹಣದಲ್ಲಿ ದಶಕದ ಬಳಿಕ ವಿಪಕ್ಷ ನಾಯಕ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಕೆಂಪುಕೋಟೆಯಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಹಿಂದಿನ ಸಾಲಿನಲ್ಲಿ ರಾಹುಲ್ ಗಾಂಧಿ ಆಸನ ಕಲ್ಪಿಸಲಾಗಿತ್ತು. ಇದು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗೆ ಗ್ರಾಸವಾಯಿತು. ಶಿಷ್ಟಾಚಾರದ ಪ್ರಕಾರ ಲೋಕಸಭಾ ವಿಪಕ್ಷ ನಾಯಕನಿಗೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನವಿದೆ. ಮೊದಲ ಸಾಲಿನಲ್ಲಿ ಸುಪ್ರೀಂ ಕೋರ್ಟ್ ಸಿಜೆಐ ಡಿವೈ ಚಂದ್ರಚೂಡ್, ಕೇಂದ್ರ ಸಚಿವರಾದ ನಿರ್ಮಲಾ ಸೀತಾರಾಮನ್, ಶಿವರಾಜ್ ಸಿಂಗ್ ಚೌಹಾಣ್, ಅಮಿತ್ ಶಾ, ಜೈಶಂಕರ್ ಆಸೀನರಾಗಿದ್ರು. ಆದ್ರೆ ರಾಹುಲ್ಗೆ ಮಾತ್ರ ಹಿಂದಿನ ಸಾಲಿನ ಮೂಲೆಯ ಆಸನ ನೀಡಲಾಗಿತ್ತು. ಇದು ಶಿಷ್ಟಾಚಾರ ಉಲ್ಲಂಘನೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಯಾಯಿತು. ರಾಹುಲ್ ಗಾಂಧಿಗೆ ಹಿಂದಿನ ಸಾಲಿನಲ್ಲಿ ಸೀಟ್ ಕೊಟ್ಟಿದ್ದಕ್ಕೆ ಆಕ್ಷೇಪಣೆಗಳು ಕೇಳಿ ಬಂದಿದ್ದರಿಂದ ರಕ್ಷಣಾ ಇಲಾಖೆ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದೆ. ರಕ್ಷಣಾ ಇಲಾಖೆಯಿಂದ ಗಣ್ಯರಿಗೆ ಆಸನ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಮುಂದಿನ ಸಾಲಿನಲ್ಲೇ ರಾಹುಲ್ಗೆ ಅವಕಾಶ ಕೊಡಲಾಗಿತ್ತು. ಆದ್ರೆ ಒಲಿಂಪಿಕ್ಸ್ ಪದಕ ವಿಜೇತರು ಕೂತಿದ್ದರಿಂದ ಸೀಟ್ ಇರಲಿಲ್ಲ. ಹೀಗಾಗಿ ರಾಹುಲ್ ಗಾಂಧಿ 2ನೇ ಸಾಲಿನಲ್ಲಿ ಕೂತಿದ್ದರು ಅಂತ ಸೀಟ್ ವಿವಾದದ ಬಗ್ಗೆ ರಕ್ಷಣಾ ಇಲಾಖೆಯ ಮೂಲಗಳು ಸ್ಪಷ್ಟನೆ ನೀಡಿವೆ. ರಾಹುಲ್ ಗಾಂಧಿಗೆ ಹಿಂದಿನ ಸಾಲಿನಲ್ಲಿ ಸೀಟು ಸಿಕ್ಕಿದ್ದಕ್ಕೆ ಕಾಂಗ್ರೆಸ್ ಕೆಂಡ ಉಗುಳಿದೆ. ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಫೋಟೋ ಬಿಟ್ಟಿರೋದು ಮೋದಿ 50 ದಿನದ ಸಾಧನೆ. ಶಿಷ್ಟಾಚಾರದ ಪ್ರಕಾರ ಪ್ರತಿಪಕ್ಷ ನಾಯಕನಿಗೆ ಗೌರವ ಕೊಡಬೇಕು. ಆದರೆ ಲೋಕಸಭೆ ಚುನಾವಣೆಯಲ್ಲಿ ಸೋತರೂ ಮೋದಿ ಸ್ಯಾಡಿಸ್ ಬುದ್ಧಿ ಬಿಟ್ಟಿಲ್ಲ ಅಂತ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ಅವರ ವಿಕೃತ ಮನೋಭಾವವನ್ನು ಮತ್ತು ಬೇರೆಯವರನ್ನು
ಹೀಯಾಳಿಸಿ ಸಂತೋಷ ಬೀಳ್ತಕ್ಕಂಥ ಸ್ಯಾಡಿಸ್ಟಿಕ್ ಆಟಿಟ್ಯೂಡ್ ಆಫ್ ಇಂಡಿವಿಜುವಲ್ ಇರ್ತಾರೆ. ರಾಷ್ಟ್ರದ ಇತಿಹಾಸದಲ್ಲಿ ಕೆಂಪುಕೋಟೆಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳಲ್ಲಿ ಪ್ರತಿ ಬಾರಿಯೂ ಸಹ ವಿರೋಧ ಪಕ್ಷದ ನಾಯಕರನ್ನ ಎದುರಿಗೆ ಸಾಲಲ್ಲಿ ಕೂಡಿಸ್ತಕ್ಕಂಥದ್ದು ಒಂದು ಶಿಷ್ಟಾಚಾರ ಪರಂಪರೆ. ಈ ರೀತಿ ವಿರೋಧ ಪಕ್ಷದವರಿಗೆ ಅವಹೇಳನ ಮಾಡಿದ್ದೀರಿ ಅಂತ ತಿಳ್ಕೊಂಡ್ರೆ ಅದು ಅವರ ವಿಕೃತ ಮನೋಭಾವವನ್ನು ಪ್ರದರ್ಶನ ಮಾಡ್ತಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತ ಮತ್ತು ವಿಪಕ್ಷಗಳು ಬಲಿಷ್ಠವಾಗಿರಬೇಕು. ವಿಪಕ್ಷ ನಾಯಕ ಶಾಡೋ PM ಇದ್ದಂತೆ. ಹೀಗಿರುವಾಗ ಅಂತಹ ನಾಯಕನನ್ನ ಹಿಂದೆ ಕೂರಿಸಿದ್ದು ಸರಿಯಲ್ಲ ಅಂತ ವಿಪಕ್ಷ ನಾಯಕರು ಕಿಡಿಕಾರಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.